ನಮಸ್ಕಾರ. ಈ ಮೊದಲೇ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವು. ಆ ವಿಡಿಯೋ ಮಾಡಿದ ನಂತರ ಭಾಳಷ್ಟು ಜನ ಕಮೆಂಟ್ ಮಾಡಬೇಕಾದ್ರೆ ಭಾಳಷ್ಟು ಸಬ್ಜೆಕ್ಟ್ಸ್ಗಳನ್ನ ಕೊಟ್ಟಿದ್ದೀರಿ, ಈ ಸಬ್ಜೆಕ್ಟ್ಸ್ ಬಗ್ಗೆನೂ ವಿಡಿಯೋಸ್ ಮಾಡಿ ಅಂತ. ಅದರಲ್ಲಿ ಎಸ್ಪೆಷಲಿ ಕೆಲವರೆಲ್ಲ ಕೇಳ್ಕೊಂಡಿದ್ದಾರೆ ಈ ಟ್ರ್ಯಾಪ್ ಕೇಸಸ್ಸು, ಲೋಕಾಯುಕ್ತದವರು ಏನು ಟ್ರ್ಯಾಪ್ ಮಾಡ್ತಾರೆ ಆ ಟ್ರ್ಯಾಪ್ ಕೇಸಸ್ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡಿ ಅಂತಂತ ಹೇಳಿದ್ದಾರೆ. ನೋಡಿ, ಇದರಲ್ಲಿ ಭಾಳಷ್ಟು ಅಮೆಂಡ್ಮೆಂಟ್ಸ್ಗಳಾಗಿದೆ. 1947 ಫಸ್ಟ್ ಎನಾಕ್ಟ್ಮೆಂಟ್ ಆಯಿತು, 1988 ಒಂದು ಎನಾಕ್ಟ್ಮೆಂಟ್ ಆಯಿತು, ಅದರ ನಂತರ 2014 ಒಂದು ಅಮೆಂಡ್ಮೆಂಟ್ ಆಗಿದೆ, 2018 ಒಂದು ಅಮೆಂಡ್ಮೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಯಾವಾಗಲೂ ಅಮೆಂಡ್ಮೆಂಟು ವೈ ದಟ್ ಅಮೆಂಡ್ಮೆಂಟ್ ವರ್ಕ್ಸ್ ಕ್ಯಾರಿಡ್ ಆನ್ ಅನ್ನೋದ್ರ ಬಗ್ಗೆಯೂ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ನಮ್ಮದು ಪ್ರೈಮ್ ಸಬ್ಜೆಕ್ಟ್ ಇದನ್ನು ಶುರು ಮಾಡೋಕ್ಕಿಂತ ಮೊದಲೇ ವಿ ಥಾಟ್ ದಟ್ ವಿ ವಿಲ್ ಡಿಸ್ಕಸ್ ಆನ್ ವೈ ದ ಕರಪ್ಷನ್ ಈಸ್ ದೇರ್ ಅಂತ. ಈ ಕರಪ್ಷನ್ ಅನ್ನೋದು ಏನಕ್ಕಿದೆ ಅಂತ ಅನ್ನೋದನ್ನ ಒಂದು ಸಬ್ಜೆಕ್ಟ್ ಮ್ಯಾಟ್ರನ್ನ ನಾವು ಇಂಟ್ರೊಡಕ್ಷನಲ್ಲೇ ಹೇಳ್ಬೇಕು ಅಂದ್ಕೊಂಡ್ವು. ಆದರೆ ನೋಡಿ, ದಿಸ್ ಈಸ್ ದ ಟಾಪಿಕ್ ವೇರ್ ಇನ್ ವಿಚ್ ಭಾಳಷ್ಟು ದೇಶಗಳು, ನೀವು ಭಾಳ ಮುಂದುವರೆದ ದೇಶ ಇರಲಿ, ಹಿಂದುವರೆದ ದೇಶ ಇರಲಿ, ಯಾವುದಾದ್ರೂ ಆಗಲಿ, ಈ ಕರಪ್ಷನ್ ಅನ್ನೋದನ್ನ ಒಂದು ಪ್ರಿವೆನ್ಷನ್ ಮಾಡುವಂಥ ಸ್ಟ್ರಗಲ್ನ ಅವಾಗಿಂದನೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಹೊರತು ಯಾರೂ ಇದನ್ನು ಎರಾಡಿಕೇಟ್ ಮಾಡಲಿಕ್ಕಂತೂ ಯಾರಿಗೂ ಆಗಿಲ್ಲ. ಯಾಕೆ ಈ ಕರಪ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅದೊಂದು ಡೀಟೇಲ್ಡ್ ಮ್ಯಾಟ್ರ್ ಇರೋದ್ರಿಂದ, ಭಾಳಷ್ಟು ರಿಸರ್ಚ್ಗಳು ಅದರಲ್ಲಿ ಓರಿಯೆಂಟೇಷನ್ ಇರೋದ್ರಿಂದ ಅದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಸೊ ಇವಾಗ ರೈಟ್ ನೌ ವಿ ಜಸ್ಟ್ ಫೋಕಸ್ ಆನ್ ಟ್ರ್ಯಾಪ್ ಕೇಸಸ್. ಈ ಟ್ರ್ಯಾಪ್ ಕೇಸಸಲ್ಲಿ ಏನೇನು ಮುಖ್ಯವಾಗಿ ನೋಡಬೇಕಾಗಿರುತ್ತಂತ. ಅರ್ಲಿಯರ್ ನಿಮಗೆ ಎನಾಕ್ಟ್ಮೆಂಟ್ 2018 ಪ್ರಿಯರ್ ಬೇರೆ ಇತ್ತು. ಈಗ ನಾನು 2018ಕ್ಕಿಂತ ಅರ್ಲಿಯರ್ ಆಗಿರೋ ಕೇಸಸ್ ಅವರು ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಅದನ್ನು ಕೇಳಿ ಕಮೆಂಟ್ಸಲ್ಲಿ, ನಾನು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಈಗ ರೈಟ್ ನೌ ವಿ ವಿಲ್ ಫೋಕಸ್ ಓನ್ಲಿ ಆನ್ ದ ಟ್ರ್ಯಾಪ್ ಕೇಸಸ್. ಅದು 2018 ತದನಂತರದಲ್ಲಿ ಆದಂಥ ಟ್ರ್ಯಾಪ್ ಕೇಸಸ್ಗಳು ಮಾತ್ರ ಈಗ ಫೋಕಸ್ ಮಾಡೋಣ. ನೋಡಿ, ಟ್ರ್ಯಾಪ್ ಕೇಸಸಲ್ಲಿ ನೀವು ಬಾಕಿ ಎಲ್ಲ ಅಂಶಗಳು ನೋಡೋಕ್ಕಿಂತ ನಾನು ಸೆಕ್ಷನ್ ವೈಸ್ ಎಕ್ಸ್ಪ್ಲನೇಷನ್ ಏನೋ ಇದೆಯಲ್ಲ, ದಟ್ ವಿ ವಿಲ್ ಡೂ ಇಟ್ ಲೇಟರ್. ಈಗ ಪ್ರೈಮರಿಲಿ ವಿ ಫೋಕಸ್ ದ ಇಂಗ್ರೀಡಿಯೆಂಟ್ಸ್, ಏನೇನು ಮೂಲವಾದ ವಿಚಾರಗಳನ್ನ ಅದರಲ್ಲಿ ನೋಡಬೇಕು ಅನ್ನೋದನ್ನು ಫಸ್ಟ್ ನೋಡಿಬಿಡೋಣ. ನೋಡಿ, ಟ್ರ್ಯಾಪ್ ಕೇಸಸಲ್ಲಿ ಏನೇನಿರ್ತದೆ, ಮೂಲ ಒಂದು ಡಿಮಾಂಡ್ ಅಂತಿರ್ತದೆ, ಎರಡನೇದು ಅಕ್ಸೆಪ್ಟೆನ್ಸ್ ಅಂತಿರ್ತದೆ. ಡಿಮಾಂಡ್ ಅಂದರೆ ಹಣಕ್ಕೆ ಒತ್ತಾಯ ಮಾಡಿರೋದು, ಎರಡನೇದು ಆ ಹಣವನ್ನು, ಲಂಚದ ಹಣವನ್ನು ಪಡೆದುಕೊಂಡಿರೋದು, ಆಮೇಲೆ ಮೂರನೇದು ಇದು ಈ ಲಂಚದ ಹಣಕ್ಕೆ ಒತ್ತಾಯ ಮಾಡಿದ್ದು ಮತ್ತು ಪಡೆದುಕೊಂಡಿದ್ದು ಯಾವುದಾದರೂ ಆ ಸರ್ಕಾರಿ ನೌಕರನಿಗೆ ಸಂಬಂಧಪಟ್ಟಂತಹ ಸರ್ಕಾರಿ ಸೇವೆಗೆ, ಅಂದರೆ ಆ ಕೆಲಸಕ್ಕೆ ಸಂಬಂಧಪಟ್ಟಿದ್ದಂತೆ ಇರ್ತದೆ. ಸೊ ಇದು ಮೂರು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸು. ಒಂದು, ಹಣಕ್ಕೆ ಒತ್ತಾಯ ಆಗಿರಬೇಕು, ಹಣವನ್ನು ಅಕ್ಸೆಪ್ಟ್ ಆಗಿರ್ಬೇಕಂದ್ರೆ ಪಡೆದುಕೊಂಡಿರಬೇಕು, ಆ ಹಣವನ್ನು ಪಡೆದುಕೊಂಡಿದ್ದಕ್ಕೆ ಏನೋ ಅಫಿಷಿಯಲ್ ವರ್ಕ್ದು ಕನೆಕ್ಟಿವಿಟಿ ಇರಬೇಕು. ಸೊ ಇದನ್ನು ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಯಾವತ್ತು ಲಂಚದ ಹಣಕ್ಕೆ ಒತ್ತಾಯ ಅನ್ನೋದು ಬಂದಾಗ ಈ ಒತ್ತಾಯ ಅನ್ನೋದು ಎರಡು ಹಂತದಲ್ಲಿ ಇರ್ತದೆ. ಒಂದು, ನೀವು ಆ ಸರ್ಕಾರಿ ನೌಕರ ಯಾವುದೋ ಒಬ್ಬ ಏನು ಕೆಲಸಕ್ಕೆ ಬಂದವನಿಗೆ ನೀವು ಇಷ್ಟು ಹಣ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿರ್ತಾರೆ. ಆ ಒತ್ತಾಯ ಮಾಡಿದ್ದಕ್ಕೋಸ್ಕರ ಅವರು ಅದನ್ನು ಕೊಡಲಿಕ್ಕೆ ಇಚ್ಛೆ ಇಲ್ಲದ ಕಾರಣ ಅವರು ಲೋಕಾಯುಕ್ತಕ್ಕೆ ಹೋಗಿ ಅದನ್ನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಇದು ಬಿಫೋರ್ ರೈಸಿಂಗ್ ದ ಕಂಪ್ಲೇಂಟ್, ಅಂದರೆ ಒಂದು ದೂರನ್ನು ಕೊಡೋಕ್ಕಿಂತ ಮೊದಲೇ ಆ ದೂರು ಕೊಡೋಕ್ಕೆ ಕಾರಣ ಆಯ್ತಲ್ಲ, ಅದು ಆ ಒತ್ತಾಯ. ಅದು ಈ ಒತ್ತಾಯನೂ ಸಹ ನಿಮ್ಮ ಪ್ರಾಸಿಕ್ಯೂಷನ್ ಆಗಿದ್ದ ಸಂದರ್ಭದಲ್ಲಿ ಅದನ್ನು ಬಿಹೈಂಡ್ ಆಲ್ ರೀಸನಬಲ್ ಡೌಟ್ ಅದನ್ನು ಪ್ರೂವ್ ಮಾಡಬೇಕಾಗಿರ್ತದೆ. ಎರಡನೇ ಸನ್ನಿವೇಶ ಏನಾಗ್ತದೆ, ಕಂಪ್ಲೇಂಟ್ ಕೊಟ್ಟಾದ ಮೇಲೆ ತದನಂತರದಲ್ಲಿ ಒಂದು ಎಂಟ್ರೆಸ್ಟ್ಮೆಂಟ್ ಮರ್ಜರ್ ಅಂತ ಮಾಡ್ತಾರೆ, ವಹಿಸುವಿಕೆ ಪಂಚನಾಮೆ ಅಂತೇಳಿ. ಆ ಪಂಚನಾಮೆ ಮಾಡಿದ ಸಂದರ್ಭದಲ್ಲಿ ಸ್ಪೆಸಿಫಿಕಲಿ ಕಂಪ್ಲೇನೆಂಟ್ಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ ಏನು, ನೀವು ಆ ಸರ್ಕಾರಿ ನೌಕರರನ್ನು ಭೇಟಿಯಾಗಲು ಹೋದಾಗ ಅವರು ಲಂಚದ ಹಣಕ್ಕೆ ಒತ್ತಾಯ ಮಾಡಿದರೆ ಮಾತ್ರ ಕೊಡಿ ಅಂತಂತೇಳಿ. ನೋಡಿ, ಇವರು ಯಾರ ಮೇಲೂ ಕಂಪ್ಲೇಂಟ್ ರೈಸ್ ಮಾಡಿಬಿಡ್ಬೋದು. ಸೊ ಕಂಪ್ಲೇಂಟ್ ರೈಸ್ ಮಾಡಿದ ತಕ್ಷಣ ವೆದರ್ ದೆರ್ ಇಸ್ ಅ ಸ್ಪೆಸಿಫಿಕ್ ಕೇಸ್ ಇದೆಯೋ, ಅಥವಾ ಇವರೇನಾರು ಅವ್ರ ಮೇಲೆ ಜಿದ್ದೋ, ವೈಯಕ್ತಿಕ ಜಿದ್ದೋ, ಅಥವಾ ಬೇರೆ ಏನಾದ್ರು ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದಾರೋ ಅನ್ನೋದನ್ನ ಸ್ಕ್ರೂಟ್ನಿ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ದಿಸ್ ಇಸ್ ಅ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ದಟ್ ನಿಮಗೆ ಆ ಟೈಮಲ್ಲಿ ಟ್ರ್ಯಾಪ್ ಮಾಡೋ ಸಂದರ್ಭದಲ್ಲಿ ನೀವು ಹೋದಾಗ ಅವರು ಲಂಚದ ಹಣಕ್ಕೆ ಕೇಳಿದರೆ ಮಾತ್ರ ಕೊಡಬೇಕು, ಇಲ್ಲಾಂದ್ರೆ ಕೊಡಬಾರ್ದು ಅಂತಂತೇಳಿ. ಸೊ ಆ ಟೈಮಲ್ಲಿ ಏನು ಸರ್ಕಾರಿ ನೌಕರ ಏನಾರು ಆ ಟೈಮಲ್ಲಿ ಆಯಿತು ನಾನು ಕೇಳಿದ್ನಲ್ಲ ಹಣ ತಂದಿದ್ದೀಯಾ ಅಂತಂತಂದ್ಬಿಟ್ಟು ಡಿಮಾಂಡ್ ಮಾಡಿ ಏನಾದ್ರು ಪಡೆದುಕೊಂಡ್ರು ಅಂತನ್ನೋದಾದರೆ ದಟ್ ಈಸ್ ದ ಸೆಕೆಂಡ್ ಡಿಮಾಂಡ್.
ಸೊ ಡಿಮಾಂಡ್ ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲೇ ಇರೋ ಡಿಮಾಂಡು ಪ್ರೂವ್ ಆಗಬೇಕು, ಆಮೇಲೆ ಟ್ರ್ಯಾಪ್ ಟೈಮಲ್ಲಿ ಏನು ಡಿಮಾಂಡ್ ಮಾಡಿದರು ಅಂತಂತಿದೆ ಆ ಡಿಮಾಂಡು, ಎರಡೂ ಹಂತದ ಡಿಮಾಂಡ್ಗಳು ಪ್ರೂವ್ ಆಗಬೇಕು. ಸೊ ಅದಕ್ಕೆ ಭಾಳಷ್ಟು ವಿಚಾರಗಳಿರ್ತದೆ. ಅದಕ್ಕೇನು ವಾಯ್ಸ್ ರೆಕಾರ್ಡಿಂಗ್ ಈಗ ಕಾಮನ್ ಆಗಿದೆ. ಸೊ ನೀವು ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲೇ ಏನು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರಲ್ಲ, ಆ ರೆಕಾರ್ಡಿಂಗು ದಟ್ ಅಮೌಂಟ್ಸ್ ಟು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಅದು. ಸೊ ಏಜೆನ್ಸಿ ಕೆಲವೊಂದು ಟೈಮಲ್ಲಿ ಲೋಕಾಯುಕ್ತದವ್ರನ್ನ ಅವ್ರು ಬಂದು ಭೇಟಿಯಾದಾಗ ಅವರೊಂದು ವಾಯ್ಸ್ ರೆಕಾರ್ಡ್ ಕೊಟ್ಟು ಕನ್ಫರ್ಮೇಷನ್ಗೋಸ್ಕರ ಕಳಿಸಿರ್ತಾರೆ. ಸೊ ಅದು ವಾಯ್ಸ್ ರೆಕಾರ್ಡಿಂಗ್ ಮೇಲೆ ಒಂದು ಇರ್ತದೆ. ತದನಂತರ ಅವ್ರದ್ದು ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ ಬಗ್ಗೆನೂ ಇರ್ತದೆ. ಸೊ ನಿಮ್ಗೆ ಏನಾದ್ರು ಒಂದು ಡಿಮಾಂಡ್ ಮಾಡಿದರು ಅಂತಂತಂದರೆ ಅದಕ್ಕೆ ಉದ್ದೇಶ ಇರಬೇಕಲ್ಲ, ಅಂತಾರೆ ಅವರಿಂದ ಏನಾದ್ರು ಕಾರ್ಯ ಆಗುವಂಥದ್ದು ಇರಬೇಕು, ಆವಾಗಲೇ ಅದ್ರ ಡಿಮಾಂಡ್ ಅನ್ನೋ ಕ್ವಶನ್ ಬರ್ತದೆ. ಈ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಏನಿದೆಯಲ್ಲ, ಈ ವಾಯ್ಸ್ ರೆಕಾರ್ಡಿಂಗ್ ಬಗ್ಗೆ ನಾನು ಇನ್ ಡೀಟೇಲ್ ನಿಮಗೆ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಅನದರ್ ವಿಡಿಯೋ. ಯಾಕಂತಂದರೆ ಟಿಲ್ ಡೇಟು ನಿಮಗೆ ಸ್ಪೆಕ್ಟ್ರೋಗ್ರಫಿ ಟೆಸ್ಟ್ ಹೆಂಗೆ ಮಾಡಬೇಕು, ಅದಕ್ಕೆ ವಾಯ್ಸ್ ಸ್ಯಾಂಪಲ್ಸ್ ಹೆಂಗೆ ತೊಗೋಬೇಕು, ಆಮೇಲೆ ವೆದರ್ ಸ್ಪೆಕ್ಟ್ರೋಗ್ರಫಿ ಟೆಸ್ಟ್ ಈಸ್ ಅ ಪ್ಯೂರ್ ಸೈನ್ಸ್ ಆರ್ ನಾಟ್ ಅನ್ನೋದೆಲ್ಲ ಡಿಸ್ಪ್ಯೂಟಲ್ಲಿತ್ತು. ಇವಾಗ ನೀವು ಡೈರೆಕ್ಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ಗಳನ್ನ ಕನ್ಸಿಡರ್ ಮಾಡೋದು ಭಾಳ ಕಷ್ಟ ಆಗಿದೆ. ನೋಡಿ, ಒಂದು ಲೇಟೆಸ್ಟ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು. ಈಗ ನನಗೆ ಜಾಪನೀಸ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಥವಾ ಚೈನೀಸ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಈವನ್ ಐ ಡೋಂಟ್ ನೋ ತೆಲುಗು ಅಥವಾ ಮಲಯಾಳಂ ಅಂದ್ಕೊಳ್ಳಿ. ನಾನೀಗ ನಿಮ್ಗೆ ಏನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇದನ್ನೇನಾದ್ರು ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಾಕಿದ್ರೆ ನನ್ನದೇ ವಾಯ್ಸಲ್ಲಿ, ಬೇರೆ ವಾಯ್ಸಲ್ಲ, ನನ್ನದೇ ವಾಯ್ಸಲ್ಲಿ ಮಲಯಾಳಮಲ್ಲೋ ಅಥವಾ ಜಪಾನಲ್ಲೋ ಜಾಪನೀಸ್ ಲ್ಯಾಂಗ್ವೇಜಲ್ಲೋ ಚೈನೀಸ್ ಲ್ಯಾಂಗ್ವೇಜಲ್ಲೋ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀರಿ ಆ ಲ್ಯಾಂಗ್ವೇಜಲ್ಲಿ ಅದು ಪ್ಲೇ ಆಗ್ತದೆ ನನ್ನ ವಾಯ್ಸಲ್ಲೇ. ಸೊ ಇಂಥ ಸಂದರ್ಭದಲ್ಲಿ ಆಲ್ರೆಡಿ ಈ ಸ್ಪೆಕ್ಟ್ರೋಗ್ರಫಿ ಟೆಸ್ಟ್ ಅನ್ನೋದೇ ಪ್ಯೂರ್ ಸೈನ್ಸು ಅಲ್ಲೋ ಅನ್ನೋದೇ ದಟ್ ವಾಸ್ ಇನ್ ಡಿಸ್ಪ್ಯೂಟ್. ಸೊ ಅಂಥ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಹೌ ಫಾರ್ ವಿ ಕ್ಯಾನ್ ಅಕ್ಸೆಪ್ಟ್ ದಟ್ ಅಂತನ್ನೋದು ಒಂದು ಡಿಬೇಟಬಲ್ ಕ್ವೆಶ್ಚನ್. ಅದು ಅದ್ರ ಬಗ್ಗೆ ಇನ್ನೂ ಸೆಟಲ್ಡ್ ಪ್ರಿನ್ಸಿಪಲ್ಸ್ ಏನೂ ಇಲ್ಲ. ಸೊ ಸ್ಪೆಕ್ಟ್ರೋಗ್ರಫಿ ಟೆಸ್ಟ್ ಹೆಂಗೆ, ವಾಯ್ಸ್ ರೆಕಾರ್ಡಿಂಗ್ ಹೆಂಗೆ, ವಾಯ್ಸ್ ರೆಕಾರ್ಡಿಂಗಲ್ಲಿ ಏನೇನು ಪ್ಯಾರಾಮೀಟರ್ಸ್ ನೋಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಲೆಟೆಸ್ಟ್ ಡಿಸ್ಕಸ್ ಇನ್ ಅ ಸಪ್ರೇಟ್ ವಿಡಿಯೋ. ಅದು ಇಮಿಡಿಯೇಟ್ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ಸಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ಏನಾದರೂ ಶಾರ್ಟ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಕೊಡ್ತೀನಿ. ಸೊ ಡಿಮಾಂಡ್ ಅನ್ನೋದೇನಾಯಿತು, ಪ್ರಿಯರ್ ಟು ರೈಸಿಂಗ್ ದ ಕಂಪ್ಲೇಂಟ್, ಆಮೇಲೆ ಕಂಪ್ಲೇಂಟ್ ಆದ ನಂತರ ಅವ್ರನ್ನ ಭೇಟಿಯಾದಾಗ, ಟ್ರ್ಯಾಪ್ ಮಾಡಲಿಕ್ಕೆ ಆಗಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಮಾಡಿದ್ದಂಥ ಡಿಮಾಂಡು, ಈ ಎರಡೂ ಹಂತದ ಡಿಮಾಂಡ್ಗಳು ಪ್ರೂವ್ ಆಗಬೇಕು. ತದನಂತರ ಅಕ್ಸೆಪ್ಟೆನ್ಸ್. ನೋಡಿ, ಹಣ ಪಡೆದುಕೊಳ್ಳೋದ್ರಲ್ಲಿ ಅಕ್ಸೆಪ್ಟ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಎರಡು ಮ್ಯಾಟ್ರ್ ಬರ್ತದೆ. ಒಂದೇನಂತಂದರೆ, ಈಗ ನಾನು ಕೇಳಿದ್ದ ಹಣ ತಂದಿದ್ದೀಯಾ ಅಂತ ಇವ್ರು ಕೇಳಿದ್ರು ಅಂತಂದಾಗ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರು ಅಂತಂತ ಇರ್ತದೆ ಅದು. ಸೊ ಅವ್ರು ಹ್ಯಾಂಡ್ ಓವರ್ ಮಾಡಿದಾಗ ಆ ಸಂದರ್ಭದಲ್ಲಿ ಒಬ್ಬರು ಪಂಚಸಾಕ್ಷಿ ಇರ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ. ಆಮೇಲೆ ಜನರಲಿ ಆಕ್ಸಿಡೆಂಟಲ್ ವಿಟ್ನೆಸಸ್ಸು ಬರ್ಬೋದು. ಆಕ್ಸಿಡೆಂಟಲ್ ವಿಟ್ನೆಸಸ್ ಅಂತಂದರೆ ಅದೇ ಕೊಠಡಿಯಲ್ಲಿ ಬೇರೆ ಯಾರು ಇದ್ದು ಅಂಥವನ್ನ ನೋಡಿರುವಂಥವ್ರು ಇರ್ಬೋದು, ಅಥವಾ CCTV ರೆಕಾರ್ಡಿಂಗ್ ಏನಾದ್ರು ಆಫೀಸಲ್ಲಿ ಇರ್ಬೋದು, ಅಥವಾ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರೇ ಅವ್ರಿಗೇನಾದ್ರು ಕ್ಯಾಮ್ರಾ ಏನಾದ್ರು ಕೊಟ್ಟು ಕಳಿಸಿದರೆ ಎಗೈನ್ ಅದರಲ್ಲೂ ವಾಯ್ಸ್ ರೆಕಾರ್ಡಿಂಗಿಗೆ ಒಂದು ಡಿವೈಸು ಕೊಟ್ಟು ಕಳಿಸಿರ್ತಾರೆ. ಈವನ್ ದಟ್ ವಿಲ್ ಬಿಕಮ್ ಅ ಸಬ್ಜೆಕ್ಟ್ ಮ್ಯಾಟ್ರ್. ಸೊ ನೀವು ಅಲ್ಲಿ ಪಡೆದುಕೊಂಡ್ರ ಅನ್ನೋದಕ್ಕೆ, ಈಗ ನೋಡಿ, ಕೈ ಸನ್ನೆಯಿಂದ ಕೇಳಿ ಪಡೆದುಕೊಂಡ್ರು ಅಂತಂದರೆ ಈವನ್ ದಟ್ ಈಸ್ ಆಲ್ಸೋ ಆ ಡಿಮಾಂಡ್ ವೇರ್ ಇನ್ ವಿಚ್ ಅದನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ. ತದನಂತರ ನೀವು ಅದರಲ್ಲಿ ಇನ್ನೊಂದೇನು ನೋಡಬೇಕಂತಂದರೆ, ಐ ಡೋಂಟ್ ಸ್ಪೀಕ್ ಆನ್ ದ ಲೂಪ್ ಹೋಲ್ಸ್, ವಾಟ್ ಆಲ್ ದ ಐಡೆಂಟಿಫಿಕೇಷನ್ಸ್ ದಟ್ ಆರ್ ಟು ಬಿ ಡನ್ ಅಂತ. ಯಾಕೆಂದರೆ ಡಿಮಾಂಡ್ ಬಗ್ಗೆನೇ ಒಂದು ಸಪ್ರೇಟ್ ಡಿಸ್ಕಸ್ ಮಾಡೋಣ. ಅದರಲ್ಲಿ ಬೇಸ್ಡ್ ಆನ್ ದಿ ಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಹೌ ಇಟ್ ಆಟ್ ಟು ಬಿ ವ್ಯಾಲ್ಯೂಯೇಟೆಡ್ ಅನ್ನೋದನ್ನ ವಿ ವಿಲ್ ಟೇಕ್ ಇನ್ ಟು ಅಕೌಂಟ್. ಆ ಅಕ್ಸೆಪ್ಟೆನ್ಸ್ ಆದಮೇಲೆ ನೆಕ್ಸ್ಟ್ ಏನು ಅಕ್ಸೆಪ್ಟೆನ್ಸ್ ಮ್ಯಾಟ್ರ್ ಬರ್ತದೆ, ದೆನ್ ಆನ್ ಯು ಹ್ಯಾವ್ ಟು ಸ್ಟ್ರೇಟ್ ಅವೇ ಲುಕ್ ಇನ್ ಟು ದ ರಿಕವರಿ. ನಿಮ್ಮ ಅಂದರೆ ಆ ಸರ್ಕಾರಿ ನೌಕರರ ಸ್ವಾಧೀನದಿಂದ ಹಣವನ್ನು ರಿಕವರ್ ಆಗಿದೆ ಅಂತಂತಂದರೆ, ಯಾಕಂದರೆ ನೋಡಿ, ಈ ಎಂಟ್ರೆಸ್ಟ್ಮೆಂಟ್ ಮ್ಯಾನೇಜರ್ ಅಂತ ಆಲ್ರೆಡಿ ಹೇಳಿದೆ, ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಹಣ ಕೊಟ್ಟು ಫಿರ್ಯಾದಿದಾರರಿರ್ತಾರೆ, ಯಾರು ದೂರು ಕೊಟ್ಟಿರ್ತಾರೆ ಅವ್ರ ಕೈಲಿ ಹಣ ಕಳಿಸೋ ಸಂದರ್ಭಕ್ಕಿಂತ ಮೊದಲೇ ಆ ಹಣಕ್ಕೆ ಫಿನಾಫ್ಥಲಿನ್ ಪೌಡ್ರ್ ಅಪ್ಲೈ ಮಾಡಿರ್ತಾರೆ. ಸೊ ಫಿನಾಫ್ಥಲಿನ್ ಪೌಡ್ರ್ ಇಸ್ ಅ ಟ್ರಾನ್ಸ್ಪರೆಂಟ್ ಪೌಡ್ರ್. ಅದರಲ್ಲಿ ನಿಮಗೆ ಅದು ಪೌಡ್ರ್ ಇದೇ ನೋಟಲ್ಲಿ ಅನ್ನೋದು ಗೊತ್ತಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದನ್ನು ಸೋಡಿಯಂ ಕಾರ್ಬೊನೇಟ್ ಸೊಲ್ಯೂಷನಲ್ಲಿ ಚೆಕ್ ಮಾಡಿದಾಗ. ಸೊ ಆ ಟೈಮಲ್ಲಿ ಅವರು ನೋಟ್ ನಂಬರ್ಸ್ಗಳು ಸಹ ನೋಟ್ ಮಾಡ್ಕೊಂಡಿರ್ತಾರೆ. ಆ ನೋಟ್ ನಂಬರ್ಸ್ಗಳು ಆಮೇಲೆ ಇವರು ಏನು ಸರ್ಕಾರಿ ನೌಕರರು ಇರ್ತಾರೆ ಅವರ ಸ್ವಾಧೀನದಲ್ಲಿ ಸಿಕ್ಕಂತಹ ನೋಟ್ ನಂಬರ್ಗಳು ಅವ್ರು ಪಡೆದುಕೊಂಡ ನಂತರ ಆ ನಂಬರ್ಸ್ಗಳು ಟ್ಯಾಲಿ ಆದರೆ ದಟ್ ಎಸ್ಟಾಬ್ಲಿಷಸ್ ರಿಕವರಿ.
ಅವರಿಂದನೇ ಅದು ಅನತ್ಕೊಡಿಸ್ಕೊಂಡಿರೋದು ಅನ್ನೋದು ಗೊತ್ತಾಗ್ತದೆ. ಅದಾದ ನಂತರ ದೆನ್ ಸೆಕೆಂಡ್ ಪಾಯಿಂಟ್ ಏನು ನೋಡ್ತಾರೆ, ಅವ್ರನ್ನ ಹ್ಯಾಂಡ್ ವಾಶ್ ಮಾಡಿಸಿದಾಗ ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನಲ್ಲಿ ನೋಟಲ್ ಫಿನಾಫ್ಥಲಿನ್ ಕಂಟೆಂಟ್ ಇದ್ದು ಇವರೇನಾದ್ರು ಟಚ್ ಮಾಡಿದ್ರು ಅಂತಂತಂದರೆ ಆವಾಗ ಅದು ಪಿಂಕ್ ಕಲರ್ ಸೊಲ್ಯೂಷನ್ ಆಗ್ತದೆ. ಸೊ ಅದಕ್ಕೆ ಫರ್ದರ್ ದೇ ವಿಲ್ ಪ್ರೊಕ್ಯೂರ್ ದ ಲ್ಯಾಬ್ ರಿಪೋರ್ಟ್ ಆಲ್ಸೋ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ರಿಪೋರ್ಟ್ ತೊಗೋತಾರೆ. ಲ್ಯಾಬ್ ರಿಪೋರ್ಟಲ್ಲಿ ಆ ಸೊಲ್ಯೂಷನ್ನಲ್ಲಿ ವೆದರ್ ದೆರ್ ವಾಸ್ ಸೋಡಿಯಂ ಕಾರ್ಬೋನೇಟ್ ಅಥವಾ ಫಿನಾಫ್ಥಲಿನ್ ಕಂಟೆಂಟ್ ಇತ್ತಾ ಅನ್ನೋದ್ರ ಬಗ್ಗೆ ದೆರ್ ವಿಲ್ ಬಿ ಎ ಡೀಟೇಲ್ಡ್ ರಿಪೋರ್ಟ್ ಆ್ಯಂಡ್ ಹೌ ಇಟ್ ಆಟ್ ಟು ಬಿ ಡಿಸ್ಪ್ಯೂಟೆಡ್, ದೋಸ್ ಆಲ್ ಆರ್ ಸಬ್ಜೆಕ್ಟ್ ಮ್ಯಾಟರ್ ವಿ ವಿಲ್ ಡಿಸ್ಕಸ್ ಲೇಟರ್. ಸೊ ಅದು ನಿಮ್ಮಿಂದ ರಿಕವರಿ. ಮಿಯರ್ ರಿಕವರಿ ಆಫ್ ಅಮೌಂಟ್ ಈಸ್ ನಾಟ್ ಸಫಿಷಿಯೆಂಟ್. ಅಂದರೆ ಬರೀ ನಿಮ್ಮ ಹತ್ರ ಅಮೌಂಟ್ ಸಿಕ್ಬಿಡ್ತು ಅಂತಂದ ತಕ್ಷಣ ನೀವು ಅದಕ್ಕೆ ಬೇಡಿಕೆ ಇಟ್ಟಿದ್ದೀರಿ, ಒಂದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಿತ್ತು ಅಂತಂತಲ್ಲ. ಸೊ ಭಾಳಷ್ಟು ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಮಿಯರ್ ರಿಕವರಿ ಈಸ್ ನಾಟ್ ಸಫಿಷಿಯೆಂಟ್ ಅಂತಂತ. ಸೊ ನೆಕ್ಸ್ಟು ನೀವು ಇದೇನೈತೆ ಒಂದು ಅಕ್ಸೆಪ್ಟೆನ್ಸ್ ಆ ಟೈಮಲ್ಲಿ ಪಡೆದುಕೊಂಡಿದ್ದು, ನಂತರ ನಿಮ್ಮ ಸ್ವಾಧೀನದಿಂದ ಅದನ್ನು ತೊಗೊಂಡಿದ್ದು. ಸೊ ಇವೆರಡೂ ಮ್ಯಾಟ್ರು ಅಲ್ಲಿ ಅಕ್ಸೆಪ್ಟೆನ್ಸ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ತದನಂತರಲ್ಲಿ ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ ಅಂತ ನೋಡಿ. ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ ಅಂತ ಬಂದಾಗ ಒಂದು ಪೆಕ್ಯುಲ್ಯಾರಿಟಿ ಇದೆ ಇದರಲ್ಲಿ. ಏನಂತಂದರೆ ನೀವು ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತಂತಲ್ಲ ಅಷ್ಟೇ ಅಲ್ಲ, ಇನ್ಯಾರಿಗೋ ಅನಾನುಕೂಲ ಮಾಡಲಿಕ್ಕೋಸ್ಕರನೂ ನೀವು ದುಡ್ಡು ಪಡ್ಕೊಂಡಿದ್ರಿ ಅಂತಂತಂದರೆ, ಸರ್ಕಾರಿ ನೌಕರರು ದುಡ್ಡು ಪಡ್ಕೊಂಡಿದ್ರು ಅಂತಂದರೆ ಈವನ್ ದಟ್ ಅಮೌಂಟ್ಸ್ ಟು ಆ್ಯನ್ ಅಫೆನ್ಸ್. ಆಮೇಲೆ ಇನ್ಫ್ಲೂಯೆನ್ಸ್, ಎಸ್ಪೆಷಲಿ ಈಗ 2018 ಅಮೆಂಡ್ಮೆಂಟ್ ಆದಮೇಲೆ ನೀವು ಮತ್ತಾರ್ದಾರು ಮೇಲೆ ಒತ್ತಡ ಏರಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಲಿಕ್ಕೋಸ್ಕರನೂ ನೀವು ಪಡೆದುಕೊಂಡಿದ್ರಿ ಅಂತನ್ನೋದ್ರು ಸಹ ದಟ್ ವಿಲ್ ಆಲ್ಸೋ ಅಫೆನ್ಸ್ ಅಂತಂತೇಳಿ ಹೇಳ್ತಾರೆ. ಸೊ ಈ ಸರ್ಕಾರಿ ನೌಕರರು ಅಂತಂದು ಬಂದಾಗ ಈ ಟ್ರ್ಯಾಪ್ ಕೇಸಸ್ ವಿಷಯದಲ್ಲಿ ಇದು ಸನ್ನಿವೇಶ ಆಧಾರಿತ ಕೇಸ್. ಇದು ಡೈರೆಕ್ಟ್ ಎವಿಡೆನ್ಸ್ಗಿಂತನೂ ಒಂದೊಂದು ಸನ್ನಿವೇಶದ ಮೇಲೆ ಇದು ಬಿಲ್ಡ್ ಆಗಿರೋದು. ಮೊದಲನೇ ಸನ್ನಿವೇಶ ಏನು, ಅವ್ರದ್ದೇನೋ ಒಂದು ಕೆಲಸಕ್ಕೆ ಹೋದರು, ಓಕೆ. ಎರಡನೇ ಸನ್ನಿವೇಶ ಏನು, ಆ ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅಮೌಂಟ್ಗೆ ಡಿಮ್ಯಾಂಡ್ ಆಯಿತು. ಮೂರನೇ ಸನ್ನಿವೇಶ ಏನು, ಅವ್ರಿಗೆ ಅಮೌಂಟ್ ಕೊಡಲಿಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ದೇ ವೆಂಟ್ ಆ್ಯಂಡ್ ಫೈಲ್ಡ್ ಅ ಕಂಪ್ಲೇಂಟ್ ಬಿಫೋರ್ ಲೋಕಾಯುಕ್ತ ಪೊಲೀಸ್. ಅದಾದ ನಂತರ ಲೋಕಾಯುಕ್ತ ಪೊಲೀಸ್ ಅವರು ಏನಾದರೂ ಎಂಟ್ರೆಸ್ಟ್ಮೆಂಟ್ ಮರ್ಜರ್ ಮಾಡಿದರು. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಸರ್ಕಮ್ಸ್ಟೆನ್ಸಸ್. ಅದಾದಮೇಲೆ ನೆಕ್ಸ್ಟ್ ಸನ್ನಿವೇಶ ಏನು, ಟ್ರ್ಯಾಪ್ಗೆ ಹೋದರು. ಟ್ರ್ಯಾಪ್ಗೆ ಹೋದ ತಕ್ಷಣ ಅಲ್ಲಿ ಭೇಟಿಯಾಗಿ ಅಮೌಂಟ್ನ ಕೊಟ್ರ ಅಂತ. ಅದಾದ ನಂತರ ಅಮೌಂಟ್ ಕೊಟ್ಟ ಮೇಲೆ ಆ ಅಮೌಂಟು ಅದೇ ಸರ್ಕಾರಿ ನೌಕರನಿಂದ ವಸೂಲಿ ಆಯಿತಾ ಅಂತನ್ನೋದು. ಅದಾದ ನಂತರ ಅದ್ರ ಬಗ್ಗೆ ಇಮಿಡಿಯೇಟ್ಲಿ ಒಂದು ಎಕ್ಸ್ಪ್ಲನೇಷನ್ನ ಕೇಳ್ತಾರೆ. ಆ ಎಕ್ಸ್ಪ್ಲನೇಷನ್ ಏನು, ವೆದರ್ ನೀವು ಈ ಅಮೌಂಟ್ ಏನು ತೊಗೊಂಡಿದ್ದೀರಿ ಅಥವಾ ಅವರು ನಿಮ್ಮ ಮೇಲೇನು ದೂರು ಕೊಟ್ಟಿದ್ದಾರೆ, ಈ ದೂರ ಬಗ್ಗೆ ನಿಮ್ಮದೇನಾದ್ರು ಸಮಜಾಯಿಷಿ ಹೇಳೋದಿದೆಯಾ ಅಂತಂತ ಹೇಳ್ತಾರೆ. ನೋಡಿ, ನೋ ಪರ್ಸನ್ ಕ್ಯಾನ್ ಬಿ ಕಂಪೆಲ್ಡ್ ಟು ಬಿ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್ ಅಂತಂತ ಹೇಳ್ತಾರೆ. ಒಂದು ಇನ್ನೊಂದು ಕಸ್ಟೋಡಿಲಿದ್ದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಈವನ್ ವ್ಯಾಲಿಡಿಟಿ ಆಫ್ ದಟ್ ಈಸ್ ಡಿಫ್ರೆಂಟ್. ಸೊ ಅದ್ರ ಬಗ್ಗೆನೂ ಇನ್ ಡೆಪ್ತ್ ಮ್ಯಾಟ್ರ್ ಇರೋದ್ರಿಂದ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಸೊ ಆ ಸರ್ಕಾರಿ ನೌಕರರಿಂದ ಆ ವಿಷಯನ ಕೇಳಿ ಅದನ್ನು ನೋಟ್ ಮಾಡ್ಕೋತಾರೆ. ದಟ್ ವಿಲ್ ಬಿ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್. ಇದಾದ ನಂತರ ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ ಅನ್ನೋದು ಬಂದಾಗ ನಾನು ಆಲ್ರೆಡಿ ಹೇಳಿದೆ, ಅವರ ಇದರಲ್ಲಿ ಕೆಲಸ ಇರಬೇಕು ಅಥವಾ ಯಾರ ಮೇಲಾರು ಒತ್ತಡ ಮಾಡೋಸಂಗಿರಬೇಕು, ಅಥವಾ ಆ ಸರ್ಕಾರಿ ನೌಕರ ಬೇರೆಯವ್ರಿಗೆ ಅನಾನುಕೂಲ ಮಾಡಲಿಕ್ಕೋಸ್ಕರನೂ ಅದನ್ನು ಹಣವನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತನ್ನೋದಾದ್ರೂ ದಟ್ ಕಮ್ಸ್ ಅಂಡರ್ ದಿ ಆ್ಯಂಬಿಟ್. ಸೊ ಅದು ಒಂದು ಸನ್ನಿವೇಶ, ಆ ಸರ್ಕಾರಿ ಕೆಲಸ ಬಾಕಿ ಇದ್ದದ್ದು ಅಂತ ಒಂದು ಸನ್ನಿವೇಶ. ದೆನ್ ಆನ್ ಕಮ್ಸ್ ದ ಅಥಾರಿಟಿಲಿ ನೋಡಿ, ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಕ್ಲರಿಕಲ್ ಪೋಸ್ಟಲ್ಲಿದ್ದವರು ಅವ್ರು ಹೈಯರ್ ಆಫೀಸರ್ ಕೆಲಸ ಮಾಡುವಂಥ ವಿಚಾರಕ್ಕೋಸ್ಕರ ಹಣ ಬೇಡಿದ್ರು ಅಂತಂತೇಳಿ ಕೆಲವೊಂದು ಟೈಮಲ್ಲಿ ಅಲಿಗೇಷನ್ ಮಾಡಲಾಗಿರ್ತದೆ. ಈಗ ನೀವು ಒಂದು ಕಾಮನಾಗಿ ನೀವು ಯೋಚನೆ ಮಾಡಬೇಕಂತಂದರೆ, ನಾನು ಒಂದು ಎಕ್ಸಾಂಪಲ್ಗೋಸ್ಕರ ಕೊಡ್ತಾ ಇರೋದಿದು. ಸೊ ಇನ್ ಪರ್ಟಿಕ್ಯುಲರ್ ಯಾರನ್ನೂ ಪಿನ್ ಪಾಯಿಂಟ್ ಮಾಡ್ಕೋಬೇಡಿ. ನಾನು ಎಕ್ಸಾಂಪಲ್ ವಿಷಯ ಕೊಡ್ತಾ ಇರೋದೇನು, ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ತೊಗೊಳ್ಳಿ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ. ವಿಲೇಜ್ ಅಕೌಂಟೆಂಟ್ಗೆ ಖಾತೆ ಮಾಡೋ ಪವರ್ಸ್ ಇಲ್ಲ. ಆದರೆ ನೀವು ಭಾಳಷ್ಟು ಕಂಪ್ಲೇಂಟ್ಗಳು ನೀವು ನೋಡಿದ್ರಿ ಅಂತಂತಂದರೆ, ನಾವು ಖಾತೆ ಮಾಡಲಿಕ್ಕೋಸ್ಕರ ಇವರು ಹಣವನ್ನು ಬೇಡಿದ್ರು ಅಂತಂತೇಳಿ ಬರೆದಿರ್ತಾರೆ. ಇಲ್ಲ, ವಿಲೇಜ್ ಅಕೌಂಟೆಂಟ್ಗೆ ಖಾತೆ ಮಾಡೋ ಪವರ್ಸ್ ಇಲ್ಲ. ನೀವು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ತೆಗೆದು ನೋಡಿದ್ರಿ ಅಂತಂತಂದರೆ ನೀವು ಅದರಲ್ಲಿ ದೆರ್ ಈಸ್ ವೆರಿ ಕ್ಲಿಯರ್ ಸ್ಪೆಸಿಫಿಕೇಷನ್. ವಿಲೇಜ್ ಅಕೌಂಟೆಂಟ್ ಏನು, ಒಂದು ಸಲ ಚೆಕ್ ಲಿಸ್ಟ್ ರೆಡಿ ಆದ ತಕ್ಷಣ ಅದನ್ನು ಜಾರಿ ಮಾಡಬೇಕು. 30 ಡೇಸ್ ಒಳಗಡೆ ತಕರಾರು ಬಂದಿದೆ ಅಂತಂತೇಳಿ ಅದನ್ನು ಸಬ್ಮಿಟ್ ಮಾಡಬೇಕು. ಯಾವುದೇ ತಕರಾರು ಬಂದಿಲ್ಲ ಅನ್ನೋದಾದರೆ, ತಕರಾರು ಬಂದಿರುವುದಿಲ್ಲ, ಮುಂದಿನ ಆದೇಶಕ್ಕಾಗಿ ಅಂತ ಕನ್ಸರ್ನ್ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅದನ್ನು ಸಬ್ಮಿಟ್ ಮಾಡಿಬಿಡ್ತಾರೆ. ಸೊ ದೇರ್ ಪ್ರೊಸೆಸ್ ಇಸ್ ಕಂಪ್ಲೀಟ್. ಅದರಲ್ಲಿ ಅವ್ರದ್ದು ಇನ್ನೇನು ಬಾಕಿ ಯಾವುದೂ ಡಿಸ್ಕ್ರಿಷನ್ಸ್ ಇರೋಲ್ಲ. ಸೊ ನಾವು 79AB ಏನು ವಯಲೇಷನ್ಸ್ ಇತ್ತು ಅದ್ರ ಬಗ್ಗೆನೂ ದೆರ್ ಈಸ್ ಮಚ್ ರಿಲ್ಯಾಕ್ಸೇಷನ್.
ಸೊ ಆ ಅಧಿಕಾರಿನೇ ಇಲ್ಲದೇ ಇದ್ದಾಗ ಸೊ ಇವರು ಅದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಅನ್ನೋದು ದಟ್ ಈಸ್ ಇಮ್ಮೆಟೀರಿಯಲ್ ಫ್ಯಾಕ್ಟ್ಸ್ ಆಗ್ತದೆ. ಸೊ ಅಫಿಷಿಯಲ್ ವರ್ಕ್ ಪೆಂಡೆನ್ಸಿನ ಹೌ ಇಟ್ ಆಟ್ ಟು ಬಿ ಅನಲೈಸ್ಡ್ ಅನ್ನೋದ್ರ ಬಗ್ಗೆನೂ ಅಗೇನ್ ವಿ ವಿಲ್ ಗೋ. ಅದು ಸಪ್ರೇಟೇ ಮಾಡಿಬಿಟ್ಟೋಣ, ಡಿಮ್ಯಾಂಡ್ ಸಪ್ರೇಟ್, ಅಕ್ಸೆಪ್ಟೆನ್ಸ್ ಸಪ್ರೇಟ್, ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ ಸಪ್ರೇಟ್ ಅಂತಂತೇಳಿ. ಸೊ ಇವೆಲ್ಲ ಆದ ನಂತರ ಈ ಸನ್ನಿವೇಶಗಳೇನೇನು ನಾ ಹೇಳ್ಕೊಂಬಂದಲ್ಲ, ಈ ಅಷ್ಟು ಸನ್ನಿವೇಶಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರಬೇಕು. ಆಮೇಲೆ ಎಲ್ಲ ಸನ್ನಿವೇಶಗಳು ಪ್ರೂವ್ ಆಗಬೇಕು. ಯಾವುದಾದ್ರೂ ಒಂದು ಸನ್ನಿವೇಶ ಬ್ರೇಕ್ ಆದ್ರೂ ಇಟ್ ಈಸ್ ಆ್ಯಸ್ ಇಫ್ ಅವ್ರ ಅಗೇನ್ಸ್ಟ್ ಆ ಕೇಸ್ ಪ್ರೂವ್ ಆಗಿಲ್ಲ ಅಂತ ಆಗ್ತದೆ. ಸೊ ಈ ಸನ್ನಿವೇಶಗಳಿದೆಯಲ್ಲ ಒಂದೊಂದೇ, ಈ ಅರ್ಲಿಯರ್ ಡಿಮಾಂಡ್ ಅಟ್ ದ ಟೈಮ್ ಆಫ್ ಟ್ರ್ಯಾಪ್, ಅಕ್ಸೆಪ್ಟೆನ್ಸು, ರಿಕವರಿ, ಸೊ ಇವೆಲ್ಲ ಸನ್ನಿವೇಶಗಳು ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ಅವಷ್ಟೂ ನಾವು ಒಂದು ಲಿಂಕ್ ಮಾಡಿ ನೋಡಿದಾಗ ಇವರು ಈ ರೀತಿ ಅಫೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ಕಂಡು ಬಂದರೆ ಮಾತ್ರ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೋದಾಗಿರ್ತದೆ. ಸೊ ಈಗ ಇನ್ನೊಂದು ಪ್ರೈಮ್ ಟಾಪಿಕ್ ಇದರಲ್ಲಿ ಏನು ಡಿಸ್ಕಷನ್ ಆಗಬೇಕಂತಂದರೆ ಸೆಕ್ಷನ್ 20 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್. ಸೆಕ್ಷನ್ 20 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೋಡಿ, ಯಾವುದೇ ಒಂದು ಕ್ರಿಮಿನಲ್ ಕೇಸನ್ನು ನಾವು ತೊಗೊಂಡಾಗ ಆ ಕ್ರಿಮಿನಲ್ ಕೇಸಲ್ಲಿ ಆ ಕೇಸ್ನ ಪ್ರೂವ್ ಮಾಡುವ ಸಂಪೂರ್ಣ ಜವಾಬ್ದಾರಿ ಅಭಿಯೋಜಕರ ಮೇಲೆ ಇರ್ತದೆ, ಅಂತಂದರೆ ಪ್ರಾಸಿಕ್ಯೂಷನ್ ಮೇಲೆ ಇರ್ತದೆ. ಸೊ ಅವರೇ ಪ್ರೂವ್ ಮಾಡಬೇಕಾಗಿರೋದು ಅದನ್ನು. ಆದರೆ ಸೆಕ್ಷನ್ 20 ಏನು ಹೇಳುತ್ತೆ ಅಂತಂದರೆ, ಒಬ್ಬ ಸರ್ಕಾರಿ ನೌಕರರಿಂದ ಆ ಅಮೌಂಟ್ ಅಕ್ಸೆಪ್ಟ್ ಆಗಿದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಆಗಿಬಿಟ್ರೆ ದೆನ್ ಬರ್ಡನ್ ಆಫ್ ಪ್ರೂಫು ಚೇಂಜ್ ಆಗಿಬಿಡ್ತದೆ. ಬಿಕಾಸ್ ಕೋರ್ಟ್ ವಿಲ್ ಪ್ರಿಸ್ಯೂಮ್, ಅದು ಪ್ರಿಸಂಪ್ಷನ್ ಬಂದುಬಿಡ್ತದೆ. ಏನಂತ ಅಂತಂದರೆ ಇವರು ಈ ಲಂಚದ ಹಣ ಅಂತಲೇ ಸ್ವೀಕರಿಸಿದ್ದಾರೆ ಅಂತ. ಇದು ಅಲ್ಲ, ಅಥವಾ ಅದಕ್ಕೆ ಏನು ವ್ಯತಿರಿಕ್ತತೆ ಏನಾದರೂ ನೀವು ಪ್ರೂವ್ ಮಾಡೋದಾದರೆ ಅಂಥದ್ದು ಆ ಸರ್ಕಾರಿ ನೌಕರರ ಮೇಲೆ ಬರ್ಡನ್ ಬೀಳ್ತದೆ. ಸೊ ಇವಿಷ್ಟು ಪಾಯಿಂಟ್ ನೋಡಿದಾಗಷ್ಟೇ ಟ್ರ್ಯಾಪ್ ಕೇಸಸ್ ಮ್ಯಾಟ್ರ್ ಇರ್ತದೆ. ಸೊ ಈ ಪಾಯಿಂಟ್ಸ್ ಮೇಲೆ ಏನಾದ್ರು ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಏನೇನಿದೆ ಡಿಸ್ಕ್ರಿಪ್ಷನ್ಸ್ಗಳನ್ನ ಕೊಡ್ತೀನಿ. ಅದನ್ನು ಹೊರತುಪಡಿಸಿ ಇನ್ನೇನಾದ್ರು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಂತಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಡಿಮ್ಯಾಂಡ್ ಅಕ್ಸೆಪ್ಟೆನ್ಸು, ಅಫಿಷಿಯಲ್ ವರ್ಕ್ ಪೆಂಡೆನ್ಸಿ, ಹೌ ಇಟ್ ಆಟ್ ಟು ಬಿ ಅನಲೈಸ್ಡ್ ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಇಲ್ಲಿ ಸೆಕ್ಷನ್ 19 ಒಂದು ನಾನು ಅಗೇನ್ ಪ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೆಕ್ಷನ್ 19 ಏನು ಗೊತ್ತಾ, ಯಾವುದೇ ಒಬ್ಬ ಸರ್ಕಾರಿ ನೌಕರನ್ನ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ, ಬಾಕಿ ನೀವು IPCಗಳಲ್ಲಿ ಪ್ರಾಸಿಕ್ಯೂಟ್ ಮಾಡೋದಾದರೆ 197 ಆಫ್ CRPCಲಿ ಪೂರ್ವಾನುಮತಿ, ಅಂದರೆ ಅವರ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿ ಅತ್ಯವಶ್ಯಕ ಇರುತ್ತದೆ. ಅದೇ ಥರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನಾದರೂ ಪ್ರಾಸಿಕ್ಯೂಟ್ ಮಾಡಬೇಕಂದ್ರೆ, ಒಬ್ಬ ಸರ್ಕಾರಿ ನೌಕರ ಮೇಲೆ ಕೇಸ್ ಇನಿಷಿಯೇಟ್ ಆಗಬೇಕಂತಂದರೆ ಅಂಥ ಸಂದರ್ಭದಲ್ಲಿ ಆ ಸರ್ಕಾರಿ ನೌಕರ ಏನಿದಾರಲ್ಲ, ಆ ಸರ್ಕಾರಿ ನೌಕರನ್ನ ಆ ಸಂದರ್ಭದಲ್ಲಿ ಅವ್ರು ಯಾವ ಹುದ್ದೆಲಿದ್ದರು ಆ ಹುದ್ದೆಯಿಂದ ಯಾರು ಅವ್ರನ್ನ ತೆಗೆದು ಹಾಕುವ ಏನು ಪ್ರಾಧಿಕಾರ ಆಗಿರುತ್ತೋ, ಅಂದರೆ ಆ ಹುದ್ದೆಯಿಂದ ಅವ್ರನ್ನ ಡಿಸ್ಮಿಸ್ ಮಾಡೋ ಪವರ್ಸ್ ಯಾವ ಪ್ರಾಧಿಕಾರಕ್ಕಿರುತ್ತೆ, ಆ ಅಧಿಕಾರಿಯು ಡಾಕ್ಯುಮೆಂಟ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಹೌದು ಇವ್ರ ಮೇಲೆ ಕೇಸ್ ಇದೆ ಅಂತನ್ನೋದನ್ನು ಕಂಡು ಬಂದರೆ ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಡಿಟೇಲ್ ಅನಾಲಿಸಿಸ್ ಮಾಡಿ ಒಂದು ಜಡ್ಜ್ಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ. ಬಟ್ ಮೇಲ್ನೋಟಕ್ಕೆ ಅವರಿಗೆ ಹೌದು ದೇರ್ ವಾಸ್ ಅ ಫಿಟ್ ಕೇಸ್ ಅನ್ನೋದಾದರೆ, ಅದು ಆಫ್ಟರ್ ಸ್ಕ್ರೂಟನಿ ಆಫ್ ಆಲ್ ದ ಡಾಕ್ಯುಮೆಂಟ್ಸ್, ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳ ಪರಿಶೀಲನೆ ನಂತರ ಅವ್ರಿಗೆ ಆ ರೀತಿ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ದೇ ಕ್ಯಾನ್ ಗೋ ಆ್ಯಂಡ್ ಇನಿಷಿಯೇಟ್ ಇದು ಏನು ಅನುಮತಿ ಕೊಡಬಹುದು. ಬೈ ಚಾನ್ಸ್ ಅನುಮತಿ ಕೊಡಲಿಲ್ಲ ಅಂತಂದರೆ ಏನು ಅಂತ ಒಂದು ಸಲ ಸಕ್ಷಮ ಪ್ರಾಧಿಕಾರ ಅದು ತೀರ್ಮಾನ ತಗೋತು ಅಂದ್ಕೊಳ್ಳಿ, ಅನುಮತಿ ಕೊಡಬಾರ್ದು ಈ ಕೇಸಲ್ಲಿ ಅಂತ. ನಾನೀಗ ಆಲ್ರೆಡಿ ಹೇಳಿದೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಏನಿರ್ತಾರಲ್ಲ, ನಾವು ಜನರಲಿ ನೀವು ನೋಡಿ ದೇ ಆರ್ ಇನ್ ವೆರಿ ಸೆನ್ಸಿಟಿವ್ ಪೊಸಿಷನ್. ಸೊ ಯಾರು ಬೇಕಾದ್ರೂ ಅವ್ರನ್ನ ಯಾವ ಸಂದರ್ಭದಲ್ಲೂ ಏನೇ ವಿಚಾರಕ್ಕೋಸ್ಕರನೂ ಟ್ರ್ಯಾಪ್ ಮಾಡಿಸ್ಬಿಡ್ಬೋದು. ಆದರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರದ ಮೇಲೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಲೆಜಿಸ್ಲೇಚರ್ಸ್ ಅವರು. ಏನಂತಂತಂದರೆ ನೀವು ನೌಕರನ್ನ ನೀವು ಕಾಪಾಡೋ ಜವಾಬ್ದಾರಿನೂ ನಿಮ್ಮದೇ ಇದೆ ಅಂತಂತೇಳಿ. ಸೊ ಅದಕ್ಕೋಸ್ಕರ ಯಾರು ಮಾಡಿಲ್ಲದೆ ಸಿಕ್ಕಾಕೊಂಡಿದ್ದಾರೆ ಅಂಥವ್ರುಗಳನ್ನ ಸೇಫ್ ಗಾರ್ಡ್ ಮಾಡುವ ಅಧಿಕಾರನೂ ಸಕ್ಷಮ ಪ್ರಾಧಿಕಾರ ಕೊಟ್ಟಿದ್ದಾರೆ. ಯಾರು ಕರಪ್ಷನ್ ಮಾಡಿದ್ದಾರೆ ಅಂಥವ್ರ ಅಗೇನ್ಸ್ಟ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೋಸ್ಕರ ಸಹ ಈ ಅಧಿಕಾರ ಇದೆ. ಸೊ ಒಂದು ಸಲ ಏನಾದ್ರು ಅಭಿಯೋಜನೆ ಇದು ಫಿಟ್ ಕೇಸ್ ಅಲ್ಲ ಅಂತ ರಿಜೆಕ್ಟ್ ಆಗಿಬಿಟ್ರೆ ಅಂಥ ಸಂದರ್ಭದಲ್ಲಿ ಅವರು ಅಗೇನ್ಸ್ಟ್ ಅಂಥ ಸರ್ಕಾರಿ ನೌಕರನ ವಿಷಯದಲ್ಲಿ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಸ್ಲಿಕ್ಕೆ ಬರಲ್ಲ. ಯಾಕಂದರೆ ಕೋರ್ಟು ಸೆಕ್ಷನ್ 19 ಹೇಳುತ್ತೆ ಕಾಗ್ನಿಸೆನ್ಸೇ ತೊಗೋಬಾರ್ದು ಕೋರ್ಟು ಅಂತ, ವ್ಯಾಲಿಡ್ ಸ್ಯಾಂಕ್ಷನ್ ಇಲ್ಲಿರುತ್ತೆ. ಸ್ಯಾಂಕ್ಷನ್ ಅಂತಂದ ತಕ್ಷಣ ಒಂದು ಅನುಮತಿ ಕೊಟ್ಬಿಟ್ರೆ ಆಗಲ್ಲ. ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರನೇ ಆಗಿರಬೇಕು. ಯಾಕಂದರೆ ಲೋವರ್ ರ್ಯಾಂಕ್ ಹೈಯರ್ ರ್ಯಾಂಕ್ ಅವೆಲ್ಲ ಡಿಫ್ರೆನ್ಸಸ್ ಇರ್ತದೆ. ಹೈಯರ್ ಅಥಾರಿಟಿ ಕೊಡ್ಬೋದು,
ಯಾರು ಸಕ್ಷಮ ಪ್ರಾಧಿಕಾರ ಇರ್ತಾರೆ ಅದಕ್ಕಿಂತ ಲೋವರ್ ಅಥಾರಿಟೀಸ್ ಅವರು ಕೊಡ್ಲಿಕ್ಕೆ ಬರಲ್ಲ, ಆಯಿತಾ. ಸೊ ಅದಾದ ನಂತರ ಅವರು ಎಲ್ಲ ಡಾಕ್ಯುಮೆಂಟ್ನು ಸ್ಕ್ರೂಟನೈಸ್ ಮಾಡಿದ್ದಾರೆ ಅನ್ನೋದೊಂದು ಬರ್ತದೆ. ಆಮೇಲೆ ಬೇಸಿಕ್ ವ್ಯಾಲ್ಯೂಯೇಷನ್ ಇದೆಯಾ, ರೀಸನಬಲ್ ಆರ್ಡರ್ ಇದೆಯಾ, ರೀಸನ್ಡ್ ಆರ್ಡರ್ ಇದೆಯಾ ಅನ್ನೋದನ್ನು ಇವಿಷ್ಟೂ ಪರಿಗಣನೆಗೆ ತೆಗೆದುಕೊಂಡ್ರೆ ಆವಾಗ ಆ ಕೊಟ್ಟಂತಹ ಅನುಮತಿ ವ್ಯಾಲಿಡೋ ಇಲ್ಲೋ ಅಂತ ಗೊತ್ತಾಗ್ತದೆ. ಬೈ ಚಾನ್ಸ್ ತಿರಸ್ಕಾರ ಮಾಡಿದರೆ ಕೋರ್ಟು ಕೇಸ್ ಫೈಲ್ ಮಾಡಲಿಕ್ಕೆ ಬರಲ್ಲ. ಇನ್ನೊಂದು ಏನಂತಂದರೆ ಅದ್ರ ಅಗೇನ್ಸ್ಟ್ ಅಪೀಲ್ ಇಲ್ಲ. ಬೈ ಚಾನ್ಸ್ ಸಕ್ಷಮ ಪ್ರಾಧಿಕಾರ ಏನಾದ್ರು ದಿಸ್ ಇಸ್ ನಾಟ್ ಅ ಫಿಟ್ ಕೇಸ್ ಅಂತ ಬರೆದ್ರು ಅಂತಂತಂದರೆ ಆದರೂ ಹೈಯರ್ ಅಥಾರಿಟಿಗೆ ಹೋಗಿ ಇಲ್ಲ ನೀವು ಅವ್ರು ಕೊಟ್ಟಿಲ್ಲ, ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಬರಲ್ಲ. ಒಂದು ಸಲ ಆದೇಶ ಆಗೋಯ್ತು, ಇಟ್ಸ್ ಬುಲೆಟ್ ಔಟ್ ಆಫ್ ಬ್ಯಾರಲ್ ಅಂತಾರಲ್ಲ ಆ ಥರ. ಸೊ ಒಂದು ಸಲ ಆದೇಶ ಆದ ತಕ್ಷಣ ಅದು ಮುಗಿದು ಬಿಡ್ತದೆ ಅಲ್ಲಿಗೆ. ಸೊ ದೇ ಕೆನಾಟ್ ಡೂ ಎನಿ ಅದರ್ ಥಿಂಗ್. ದೆನ್ ರಿವ್ಯೂ ಮಾಡೋ ಪವರ್ಸ್ ಇದೆಯಾ ಅಂತ, ಅದೇ ಅಧಿಕಾರಿಗೆ ಯಾರು ರಿಜೆಕ್ಟ್ ಮಾಡಿದರೆ ಅವ್ರಿಗೆ ರಿವ್ಯೂ ಮಾಡೋ ಪವರ್ಸ್ ಇದೆಯಾ ಅಂತ. ಏನಾದರೂ ತನಿಖಾ ತಂಡವು ಈಗ ಆಲ್ರೆಡಿ ಕೊಟ್ಟಿರುವಂಥ ವಿಷಯಗಳನ್ನು ಹೊರತುಪಡಿಸಿ ಮತ್ಯಾವುದಾದ್ರು ಫ್ರೆಶ್ ಮ್ಯಾಟ್ರಸ್ಗಳನ್ನ ಕೊಟ್ಟಿದ್ರಂತಂದರೆ ಅಂತಹ ಫ್ರೆಶ್ ಮ್ಯಾಟ್ರಸ್ ಮೇಲೆ ಸಕ್ಷಮ ಪ್ರಾಧಿಕಾರ ಹೊಸದಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಅಧಿಕಾರ ಇರುತ್ತೆ. ಅದನ್ನು ಹೊರತುಪಡಿಸಿ ಹಳೇ ಮ್ಯಾಟ್ರನ್ನೇ ರೀಕನ್ಸಿಡ್ರೇಷನ್ಗೆ ತೊಗೊಂಡು ಮಾಡಲಿಕ್ಕೆ ಬರಲ್ಲ ಅದು. ಸೊ ದಿಸ್ ಇಸ್ ಅ ಪ್ರೊಟೆಕ್ಷನ್, ಒಂದು ಬೇಸಿಕ್ ಪ್ರೊಟೆಕ್ಷನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಹೌ ಫಾರ್ ಅದ್ರ ಯುಟಿಲಿಟಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್ ಲೇಟರ್. ಯಾಕಂತಂದರೆ ಇದೊಂಥರ ಮೆಕ್ಯಾನಿಕಲ್ ಪ್ರೋಸೆಸ್ ಆಗಿಬಿಟ್ಟಿದೆ ಸ್ಯಾಂಕ್ಷನ್ ಕೊಡೋದು. ಬಟ್ ಕೆಲವು ಕಡೆ ಎಲ್ಲ ದೇ ರಿಯಲಿ ಸ್ಕ್ರೂಟನೈಸ್ ಭಾಳಷ್ಟು ರಿಜೆಕ್ಟ್ ಆಗಿರೋ ಮ್ಯಾಟರ್ಸ್ಗಳು ಇದೆ. ಎಲ್ಲಿ ಇಟ್ ಈಸ್ ನಾಟ್ ಅಟ್ ಆಲ್ ಎ ಫಿಟ್ ಕೇಸ್ ಅಂತಂತೇಳಿದೆ ಅದರಲ್ಲಿ ಸಕ್ಷಮ ಪ್ರಾಧಿಕಾರ ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅಂಥದ್ರಲ್ಲಿ ಆ ಅಧಿಕಾರಿಗಳನ್ನು ಅಂದರೆ ಯಾರು ಸರ್ಕಾರಿ ನೌಕರನ ವಿರುದ್ಧ ಅಲಿಗೇಷನ್ ಆಗಿದೆ ಅಂತಹ ಸಂದರ್ಭದಲ್ಲಿ ಅವ್ರ ವಿರುದ್ಧನೂ ಇದು ಮಾಡಿದ್ದಾರೆ, ಏನು ರಿಜೆಕ್ಷನ್ ಮಾಡಿದ್ದಾರೆ. ಸೊ ದೇರ್ ಆರ್ ಪ್ರಾಬಬಿಲಿಟೀಸ್ ಆಫ್ ದ್ಯಾಟ್ ಆಲ್ಸೋ. ಸೊ ಇದು ಟ್ರ್ಯಾಪ್ ಕೇಸ್ ಬಗ್ಗೆ ಒಂದು ಬ್ರೀಫ್ ಇಂಟ್ರಡಕ್ಷನ್ನು. ಸೊ ಇದಾದ ನಂತರ ಟ್ರ್ಯಾಪ್ ಕೇಸಲ್ಲಿ ಇನ್ನೊಂದೇನಿದೆ ಅಂತಂದರೆ ನೋಡಿ, ಈ ಟ್ರ್ಯಾಪ್ ಆದ ತಕ್ಷಣ ಅರ್ಲಿಯರ್ ಏನಾಗ್ತಿತ್ತು, ಒಂದು ಸಸ್ಪೆನ್ಷನ್ ಆರ್ಡರ್ ಅನ್ನೋದನ್ನ ಪಾಸ್ ಮಾಡ್ತಾಯಿದ್ರು ಯಾರು ಸಕ್ಷಮ ಪ್ರಾಧಿಕಾರ ಅಂಥ ಸರ್ಕಾರಿ ನೌಕರನ್ನ ಬೇಸ್ಡ್ ಆನ್ ದ ರೆಕಮೆಂಡೇಷನ್ ಆಫ್ ತನಿಖಾಧಿಕಾರಿಗಳ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾಯಿದ್ರು ಅಂಡರ್ 10(1)A ಆಫ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್. ಸೊ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಇದೆ, ದ ಫಸ್ಟ್ ವಿಡಿಯೋ ವಾಸ್ ದಟ್ ಇಟ್ ಸೆಲ್ಫ್. ಸೊ ಅದನ್ನು ನೋಡಿ ಅದರಲ್ಲಿ ಇರ್ತದೆ. ಆ ಪುನರ್ ನೇಮಕಾತಿ ಮಾಡೋದು ಈಗ ನಾನು ಇದೊಂದು ಡಿಸ್ಕ್ರಿಪ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಏನಂತಂತಂದರೆ ಅರ್ಲಿಯರ್ ಅಂತಂದರೆ ನೀವು ಒಂದು 15 ಇಯರ್ಸ್ ಬ್ಯಾಕ್ ಎಲ್ಲ ಹೋದ್ರಿ ಅಂತಂತಂದರೆ ಅಂಥ ಸಂದರ್ಭದಲ್ಲಿ ಆ ಸರ್ಕಾರಿ ನೌಕರರನ್ನ ಕಸ್ಟಡಿ ಕೊಡ್ತಾ ಇರಲಿಲ್ಲ ಮೊದಲು. ಸೊ ಅವ್ರನ್ನ ಒಂದು ಸೆಲ್ಫ್ ಬಾಂಡ್ ಮೇಲೆ ರಿಲೀಸ್ ಮಾಡಿಬಿಡ್ತಿದ್ರು. ಸೊ ಸೆಲ್ಫ್ ಬಾಂಡ್ ಮೇಲೆ ರಿಲೀಸ್ ಮಾಡಿದ್ರಿಂದ ಸೊ ಅದ್ರ ಬಗ್ಗೆ ಅವರು ಕಸ್ಟಡಿಗೆ ಹೋಗದೇ ಇರೋ ಕಾರಣಕ್ಕೋಸ್ಕರ ನೀವು ಅಮಾನತಾದೇಶ ಒಂದು ಪ್ರತ್ಯೇಕವಾಗಿ ಹೊರಡಿಸ್ತಿದ್ರು. ಇಲ್ಲಿ ಈಗ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಏನಿದೆ, ದೇ ವಿಲ್ ಬಿ ಡೈರೆಕ್ಟ್ಲಿ ಟೇಕನ್ ಇನ್ ಟು ಕಸ್ಟಡಿ. ಸೊ ಅವರು ಕಸ್ಟಡಿಗೆ ತೊಗೊಳೋದ್ರಿಂದ ಅವ್ರನ್ನ ಪುನರ್ ನೇಮಕಾತಿ ಮಾಡುವ ಪ್ರಾಧಿಕಾರ ಏನಿದೆಯಲ್ಲ ಅವರು ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವ್ರದ್ದು ರೈಟ್ಸ್ಗಳನ್ನ ರಿಸರ್ವ್ ಮಾಡಿಕೊಂಡು ನಂತರ ಪುನರ್ ನೇಮಕಾತಿ ಮಾಡಿರ್ತಾರೆ. ಓಕೆ. ಸೊ ಪುನರ್ ನೇಮಕಾತಿ ಮಾಡಾದಮೇಲೆ ಈ ಇಲಾಖಾ ವಿಚಾರಣೆ ಅನ್ನೋದೇನು ಬರ್ತದಲ್ಲ, ಈ ಇಲಾಖಾ ವಿಚಾರಣೆಯಲ್ಲಿ ನಾವೊಂದು ವಿಚಾರ ಹೇಳ್ಬಿಡ್ತೀನಿ, ಟ್ರ್ಯಾಪ್ ಕೇಸಸ್ ವಿಷಯದಲ್ಲಿ ಹೇಳ್ತೀನಿ. ಸೊ ನೋಡಿ, ಇಲಾಖಾ ವಿಚಾರಣೆಯನ್ನು ಮಾಡಲಿಕ್ಕೆ ಇದು ಬೈ ಚಾನ್ಸ್ ನಿಗಮ ಮಂಡಳಿ ಇಂಥವೆಲ್ಲ ಬಂದಾಗ ಆ ಪ್ರಾಧಿಕಾರ ಏನಿರುತ್ತೆ ಅವ್ರದ್ದೇ ಒಂದು ಬಾಡಿ ಇರ್ತದೆ, ದೇರ್ ಇಟ್ ಕ್ಯಾನ್ ಬಿ ಡನ್. ಬಾಕಿ ನಾ ಹಳೇದೇನು ಹೇಳಿದೆ ಅದನ್ನು ಹೊರತುಪಡಿಸಿ ಬಾಕಿ ಇಲಾಖೆಗಳೇನಿದೆಯಲ್ಲ ಆ ಇಲಾಖೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನ್ ನೋಟ್ನ ಲೋಕಾಯುಕ್ತದವ್ರು ಕಳಿಸ್ತಾರೆ. ನಿಮ್ಮ ರೀತಿ ಈ ಥರ ಹಿಂಗೆ ನಿಮ್ಮ ಮೇಲೆ ಈ ಥರ ಹಿಂಗಾಯಿತು, ಟ್ರ್ಯಾಪ್ ಪ್ರಕರಣ ಆಗಿದೆ. ಸೊ ಯಾಕೆ ನಿಮ್ಮ ಮೇಲೆ ಇಲಾಖಾ ವಿಚಾರಣೆ ಮಾಡಬಾರದು ಬಗ್ಗೆ ನಾವು ಶಿಫಾರಸು ಯಾಕೆ ಮಾಡಬಾರ್ದು ಸಕ್ಷಮ ಪ್ರಾಧಿಕಾರಕ್ಕೆ ಅನ್ನೋದಕ್ಕೆ ನೀವು ಕಾರಣ ಕೊಡಿ ಅಂತ ಕಾರಣ ಕೇಳ್ತಾರೆ. ಸೊ ನೀವು ಯು ಕ್ಯಾನ್ ಸಬ್ಮಿಟ್ ಯುವರ್ ಎಕ್ಸ್ಪ್ಲನೇಷನ್. ಇನ್ ಕೇಸ್ ಎಕ್ಸ್ಪ್ಲನೇಷನ್ ಅಕ್ಸೆಪ್ಟ್ ಆಗಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಲೋಕಾಯುಕ್ತದವರು ಅಂದರೆ ತನಿಖಾ ತಂಡದವರು ಏನಿರ್ತಾರಲ್ಲ ಅವರು ದೇ ವಿಲ್ ರೈಟ್ ಎ ಲೆಟರ್ ಟು ಸಕ್ಷಮ ಪ್ರಾಧಿಕಾರ. ಅವ್ರಿಗೆ ಜನರಲಿ ಇದು ಸೆಕ್ರೆಟರಿಯೇಟ್ ಲೆವೆಲಲ್ಲೇ ಆಗ್ತದೆ. ಸೊ ಅಲ್ಲಿಗೆ ಅವ್ರು ಲೆಟ್ರ್ ಬರೆದು ಈ ಥರ ನಿಮ್ಮ ಅಧಿಕಾರಿ ಏನಿದ್ದಾನೆ ಈ ಥರ ಇಂಥ ವಿಚಾರಕ್ಕೋಸ್ಕರ ಸಿಕ್ಕಾಕೊಂಡಿದ್ದಾರೆ, ಇವರ ವಿರುದ್ಧ ನಾವು ಇಲಾಖಾ ವಿಚಾರಣೆ ಮಾಡಲಿಕ್ಕೆ ಬಯಸೋದ್ರಿಂದ ತಾವು ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನೋಡಿ, ಸಕ್ಷಮ ಪ್ರಾಧಿಕಾರಕ್ಕೆ ಲೋಕಾಯುಕ್ತಕ್ಕೆ ಎಂಟ್ರೆಸ್ಟ್ಮೆಂಟ್ ಮಾಡಲೇಬೇಕು ಅನ್ನೋದೇನು ಕಂಪಲ್ಷನ್ ಇಲ್ಲ, ಇಟ್ಸ್ ಅ ಡಿಸ್ಕ್ರಿಷನ್. ಸೊ ಅಂತ ಕೇಳಿದ ಸಂದರ್ಭದಲ್ಲಿ ಇಲಾಖೆ ಏನಾದ್ರು ಮನಸ್ಪಟ್ಟರೆ ಅವರೇ ಅವರ ಹಂತದಲ್ಲಿ ಇಲಾಖಾ ವಿಚಾರಣೆ ಮಾಡ್ಬೋದು, ಅಥವಾ ದೇ ಕ್ಯಾನ್ ಗ್ರ್ಯಾಂಟ್ ಪರ್ಮಿಷನ್ ಅಂಡರ್
ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಏನು ಕೇಳಿರ್ತಾರೆ ಅದಕ್ಕೆ ಅವ್ರು ಪರ್ಮಿಷನ್ ಕೊಡ್ಬೋದು. ಪರ್ಮಿಷನ್ ಕೊಟ್ಟಾಗ ಆ ಕೇಸಸ್ಸು ಅಲ್ಲಿ ನಡೆಯುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಲೋಕಾಯುಕ್ತದಲ್ಲಿ ನಡೆಯುತ್ತೆ. ಇವಾಗ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ, ಏನು ಗೊತ್ತಾ, ಇದು ಒಂದೇ ಪ್ರಕರಣ ಆಗಿರೋದರಿಂದ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕೇಸು ನಡೆದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ನಡಿಬೋದಾ ಅಂತಂತ. ಸೊ ನೋಡಿ, ಡಬಲ್ ಜೇಪರ್ಡಿ ಅಂತೇನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದಾರಲ್ಲ, ಅಂದರೆ ಒಂದೇ ಅಫೆನ್ಸ್ಗೆ 2 ಸಲ ಪ್ರಾಸಿಕ್ಯೂಷನ್ ಮಾಡೋದು, ಏನು ಪನಿಷ್ಮೆಂಟ್ ಮಾಡೋದು ಇದ್ದಿಲ್ಲ, ಅದು ಈ ಮ್ಯಾಟ್ರಿಗೆ ಅದು ಅಪ್ಲಿಕಬಿಲಿಟಿ ಬರಲ್ಲ. ಅದು ಯಾಕಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಿಮ್ಮ ಸರ್ಕಾರಿ ನೌಕರರ ವಿರುದ್ಧ ಮಾಡೋ ಉದ್ದೇಶ ಏನಂತಂತಂದರೆ ದಟ್ ವಿಲ್ ಬಿ ಪ್ಯೂರ್ಲಿ ಫೋಕಸ್ಡ್ ಆನ್ ಅವ್ರು ಏನು ಆ ಹುದ್ದೆದು ದುರ್ನಡತೆ ಎಸಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಮತ್ತು ಅಲ್ಲಾಗುವಂಥದ್ದು ಪನಿಷ್ಮೆಂಟ್ಸ್ ಏನಿರ್ತದಲ್ಲ ಅಷ್ಟು ಪನಿಷ್ಮೆಂಟು KCSRದು ರೂಲ್ 8ಅಲ್ಲಿ ಏನು ಪನಿಷ್ಮೆಂಟ್ಸ್ಗಳು ಕೊಟ್ಟಿದ್ದಾರಲ್ಲ ಆ ಪನಿಷ್ಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಸೊ ಅವ್ರಿಗೆ ಇಂಪ್ರಿಸನ್ಮೆಂಟು ಅವೆಲ್ಲ ಬರಲ್ಲ. ಸ್ಟೇಟ್ ಅಗೇನ್ಸ್ಟ್ ಮಾಡಿದ್ದ ಅಫೆನ್ಸ್ಗೋಸ್ಕರ ಸೊ ಅದು ಒಂದು ಸೊಸೈಟಿ ನಾರ್ಮ್ಸ್ ವಿರುದ್ಧ ಹೋಗಿರೋದ್ರಿಂದ ಸೊ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಏನಾಗುತ್ತಲ್ಲ ಅದರಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಪನಿಷ್ಮೆಂಟ್ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಈಗ ಅರ್ಲಿಯರ್ ಕಡಿಮೆ ಇತ್ತು, ಇವಾಗ 3 years ಮಿನಿಮಮ್ ಪನಿಷ್ಮೆಂಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ 7 years ತನಕ ಆಗಿದೆ. ಸೊ ಈ ಇಲಾಖಾ ವಿಚಾರಣೆ ಬಂದಾಗ ಪನಿಷ್ಮೆಂಟ್ ವಿಷಯಕ್ಕೆ ಬಂದಾಗ ನೀವು ರೂಲ್ 8 ಸಬ್ಕ್ಲಾಸ್ 8 ನೋಡಿದ್ರಿ ಅಂತಂತಂದರೆ ಅದರಲ್ಲಿ ಒಂದು ಸ್ಪೆಸಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾವುದಾದ್ರೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮ್ಯಾಟರ್ಸ್ಗಳಿದ್ದಾಗ ಇಫ್ ದೆರ್ ಈಸ್ ನೋ ಎಕ್ಸ್ಟ್ರಾ ಆರ್ಡಿನರಿ ರೀಸನ್ಸ್ ಅಂತಂದರೆ ಬೇರೆ ಏನೋ ಕಾರಣಗಳು ಇಲ್ಲ ಅಂತನ್ನೋದಾದರೆ ಅಂಥ ಸಂದರ್ಭದಲ್ಲಿ ಈ ಥರ ಕೇಸಸ್ ಏನಾಯಿತು ಅವ್ರನ್ನ ಡಿಸ್ಮಿಸ್ ಫ್ರಮ್ ದ ಸರ್ವೀಸ್ ಏನಿದೆಯಲ್ಲ ಆ ಒಂದೇ 8 ಅಷ್ಟೇ ಇಂಪ್ಲಿಮೆಂಟ್ ಮಾಡಬೇಕು ಅಂತಂತೇಳಿದೆ. ಬೇರೆ ಏನಾದ್ರು ಕಾರಣಬದ್ಧತೆಗಳಿದ್ದರೆ ಆ ಕಾರಣಗಳನ್ನ ಸೂಚಿಸಿ ಸಕ್ಷಮ ಪ್ರಾಧಿಕಾರ ಬೇಕಾದರೆ ಅದನ್ನು ಬೇರೆ ಪನಿಷ್ಮೆಂಟ್ಸು ಕೊಡ್ಬೋದು. ಆ್ಯಂಡ್ ಲೋಕಾಯುಕ್ತದವ್ರಿಗೆ ಏನಿದೆಯಲ್ಲ ದೇ ಕಂಡಕ್ಟ್ ದ ಎನ್ಕ್ವೈರಿ ಅಷ್ಟೇ. ಎನ್ಕ್ವೈರಿ ಮಾಡಿದ ತಕ್ಷಣ ಎಂಟೈರ್ ಫೈಲ್ ಬಿ ಸಬ್ಮಿಟೆಡ್ ಟು ಕಾಂಪಿಟೆಂಟ್ ಅಥಾರಿಟಿ. ಏನು ಪನಿಷ್ಮೆಂಟ್ ಕೊಡ್ಬೋದು ಅನ್ನೋದನ್ನ ಕಾಂಪಿಟೆಂಟ್ ಅಥಾರಿಟಿ ಡಿಸ್ಕ್ರಿಷನ್ಗೆ ಬಿಟ್ಟಿರ್ತಾರೆ. ಸೊ ಇದು ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ಸ್ ಇದು. ಇದರಲ್ಲಿ ಇಂಡಿವಿಜುವಲ್ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ನಿಮಗೆ ಸಪ್ರೇಟ್ ಅನಾಲಿಸಿಸ್ ಬೇಕಂತಂದರೆ ಅದನ್ನು ನಂಗೆ ಸೂಚಿಸಿ, ಅಥವಾ ಏನಾದ್ರು ಕ್ವಶನ್ಸ್ಗಳಿದ್ದರೆ ಅದನ್ನು ಸಹ ನೀವು ಸ್ಪೆಸಿಫೈ ಮಾಡಿ, ಅದ್ರ ಬಗ್ಗೆಯೂ ಸಹ ಐ ವಿಲ್ ಪ್ರೊವೈಡ್ ಆಲ್ ದ ಡೀಟೇಲ್ಸ್. ಸೊ ಈ ಥರ ಭಾಳಷ್ಟು ವೀಡಿಯೋಸ್ಗಳೇನಾದ್ರು ನಾವು ಮಾಡಬೇಕು ಅನ್ನೋದಿದ್ದರೆ ಈ ಟಾಪಿಕ್ ಹೊರತುಪಡಿಸಿ ಬೇರೆ ಯಾವುದಾದ್ರು ಲಾ ರಿಲೇಟೆಡ್ ಮ್ಯಾಟರ್ಸ್ಗಳಿದ್ರೂ ಸಹ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಆಗ್ಬೋದು, DPR ಆರ್ಡರ್ಸ್ಗಳಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಲಾ ಬಗ್ಗೆ ನಿಮ್ಗೇನಾದ್ರು ಕ್ಲಾರಿಫಿಕೇಷನ್ಸ್ ಬೇಕಂತಂತಂದರೆ ನೀವು ಅದನ್ನು ನಮಗೆ ಸೂಚಿಸಿದ್ರಿ ಅಂತಂತಂದರೆ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿ ವಿ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಆನ್ ದ್ಯಾಟ್ ಆ್ಯಂಡ್ ಆ ವಿಡಿಯೋನ ನಾವು ಸಬ್ಮಿಟ್ ಮಾಡ್ತೀವಿ. ಸೊ ಟು ಎನ್ಕರೇಜಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ.